ಬಿಡ್ತು ಬಿಡ್ತು ಅನ್ನೋ ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತಾರೆ. ಈ ತರ ಹೇಳೋದನ್ನ ನೀವು ನಿಮ್ಮ ಮನೇಲಿ ಕೇಳಿದೀರಾ ಅಲ್ವಾ? ಆದ್ರೆ ಈ ಅಶ್ವಿನಿ ದೇವತೆಗಳು ಯಾರು ಅಂತ ಗೊತ್ತಾ? ಅದೇ ಇವತ್ತಿನ ಕತೆ. ಒಂದಿನ ಸೂರ್ಯನ ಹೆಂಡತಿ ಸಂಗ್ಯಾದೇವಿ ಸೂರ್ಯನ ಶಾಖ ತಡೆಯಕ್ಕಾಗದೆ ಹಿಮಾಲಯಕ್ಕೆ ಹೋಗ್ತಾಳೆ. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕುದುರೆಯ ರೂಪದಲ್ಲಿ ಇರ್ತಾಳೆ. ಹೆಂಡತಿಯಲ್ಲೂ ಕಾಣ್ತಾ ಇಲ್ಲ ಅಂತ ಸೂರ್ಯ ಅವಳನ್ನ ಹುಡುಕೊಂಡು ಬರ್ತಾನೆ. ಆಗ ಕುದುರೆ ರೂಪದಲ್ಲಿದ್ದ ಹೆಂಡತಿಯನ್ನ ನೋಡಿ ಅವನು ಕುದುರೆ ರೂಪ ತಗೋತಾನೆ. ಆಗ ಅವರಿಗೆ ಹುಟ್ಟಿದ ಮಕ್ಕಳು ಕುದುರೆಯ ಮುಖ ಹಾಗೂ ಮನುಷ್ಯನ ದೇಹನ ಹೊಂದಿರ್ತಾರೆ. ಹಾಗಾಗಿ ಅವರಿಗೆ ಅಶ್ವಿನಿ ದೇವತೆಗಳು ಅಂತ ಹೆಸರು ಬರುತ್ತೆ. ನಸತ್ಯ ಹಾಗೂ ದಸರಾ ಇವರ ಹೆಸರು. ಗಾಯಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇವರನ್ನ ಅದೃಷ್ಟ ದೇವತೆಗಳು ಅಂತ ಕೂಡ ಕರೀತಾರೆ. ಇವರು ಚಿನ್ನದ ಕುದುರೆ ಮೇಲೆ ಆಕಾಶದಲ್ಲಿ ಓಡಾಡ್ತಾ ಇರ್ತಾರೆ. ಅಗತ್ಯ ಬಿದ್ರೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸೂರ್ಯ ಮುಳುಗುವ 24 ನಿಮಿಷದ ಮೊದಲು ಮುಸ್ಸಂಜೆ ಹೊತ್ತು ಅಂತ ಏನ್ ಕರೀತಾರೆ, ಅದನ್ನ ಅಶ್ವಿನಿ ದೇವತೆಗಳ ಸಮಯ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ. ಹೇಳಿದ್ದೆಲ್ಲ ನಿಜ ಆಗ್ಬೋದು ಅಂತ ನಂಬಿಕೆ. ಈ ತರ ವಿಭಿನ್ನವಾದ ಕಥೆಗಳನ್ನ ಕೇಳೋಕೆ ಫಾಲೋ ಮಾಡಿ ಸಖತ್ ಕನ್ನಡಿಗ.